ಕರ್ನಾಟಕ ರಾಜ್ಯದ ಚರಿತ್ರೆಯ ಪುಟಗಳಲ್ಲಿ ಬೇಲೂರು ತಾಲೂಕಿನ ಚಿಕ್ಕೂರು ಗ್ರಾಮ ದಾಖಲೆಯಾಗಿದ್ದು, ಈ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಐತಿಹಾಸಿಕ ಚಿಕ್ಕೂರು ಗ್ರಾಮದ ಘನತೆಯನ್ನು ಕಾಪಾಡಲು ಮುಂದಾಗಬೇಕಿದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಭಕ್ತರಿಗೆ ಸಲಹೆ ನೀಡಿದರು. ಬೇಲೂರು ತಾಲೂಕಿನ ಚಿಲ್ಕೂರು ಗ್ರಾಮದ ಚೌಕಿ ಮಠದ ಶ್ರೀ ಅಜ್ಜಯ್ಯನವರ ಪುಣ್ಯ ಸಂಸ್ಮರಣೆ ಮತ್ತು ನೂತನ ಸಮುದಾಯ ಭವನ ಲೋಕಾರ್ಪಣೆ ಹಾಗೂ ಧಾರ್ಮಿಕ ಸಮಾರಂಭವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಪುಷ್ಪಗಿರಿಯಿಂದ ಚಿಲ್ಕೂರು ಕಡೆಗೆ ಬಂದ ನಮ್ಮ ಹಿಂದಿನ ಪೂಜ್ಯರು ಇಲ್ಲಿನ ಪರಿಸರಕ್ಕೆ ಮನಸೊತ್ತು ಇಲ್ಲಿಯೇ 4 ಶತಮಾನಗಳ ಕಾಲ ಜನರಿಗೆ ಉಪದೇಶ ನೀಡಿದಲ್ಲದೆ ಹಾಸನ ಜಿಲ್ಲೆಯಲ್ಲಿಯೇ ಬೆರಗು ಮಾಡುವ ನಿಟ್ಟಿನಲ್ಲಿ 3 ಮಹಡಿಯ ಮಠವನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನಮ್ಮ ಸಂಸ್ಥಾನಕ್ಕೆ ಒಳಪಟ್ಟ ಹಾಸನ ತಾಲೂಕು ಯಲಗುಂದ ಮಠಕ್ಕೆ ರು 50 ಲಕ್ಷದಲ್ಲಿ ಹೊಸ ಮಠವನ್ನು ನಿರ್ಮಿಸಿದ್ದು ಶೀಘ್ರವೇ ಉದ್ಘಾಟನೆಯಾಗಲಿದೆ. ಚಿಲ್ಕೂರು ಗ್ರಾಮದ ಸಮೀಪದ 80 ಎಕರೆ ಭೂಮಿ ಮತ್ತು ಕೊಮ್ಮರನಹಳ್ಳಿ ಶ್ರೀಮಠದ ಭೂಮಿಯಲ್ಲಿ ಅಡಿಕೆ, ತೆಂಗು, ನಾನಾ ಜಾತಿ ಹಣ್ಣಿನ ಗಿಡಗಳನ್ನು ಹಾಕಿದ್ದು ಮಠದ ಭಕ್ತರು ಈ ಬಗ್ಗೆ ಕಾಳಜಿ ಹೊಂದಬೇಕು ಎಂದು ಕಿವಿಮಾತು ಹೇಳಿದರು. 180 ಹಳ್ಳಿ ಒಂದು ತಕ್ಕಡಿ ಹಿಡ್ಕೊಂಡು ಆ 180 ಹಳ್ಳಿಯನ್ನ ಒಂದು ಕಡೆ ಇಟ್ಟು ಚಿಲ್ಕೂರನ್ನ ಒಂದು ಕಡೆ ಇಟ್ಟು ತೂಗಿದ್ರೆ ಯಾವುದು ಹೆಚ್ಚಿಗೆ ತೂಕ ಬರಬೇಕು ಅಂತಂದ್ರೆ ಚಿಲ್ಕೂರು ತೂಕ ಹೆಚ್ಚಿಗೆ ಆಗಬೇಕು, ಹಾಗಿರಬೇಕು. ಅರ್ಥ ಆಯ್ತು ನಿಮಗೆ? ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ ಚಪ್ಪಳಿಕೆ ಹೊಡಿತಿದ್ರಿ. ಅಂದ್ರೆ 180 ಹಳ್ಳಿಗೆ ಚಿಲ್ಕೂರು ಸಮ. ಯಾಕೆ ಅಂತಂದ್ರೆ ಇದು ಮಠ ಇರುವಂತಹ ಗ್ರಾಮ, ಜಂಗಮಲ್ಲಿರುವಂತಹ ಗ್ರಾಮ, ಗುರುಗಳು ಬದುಕಿ ನೆಲೆಸಿ ಜೀವನವನ್ನ ಮಾಡಿದಂತ ಗ್ರಾಮ, ಇತಿಹಾಸದ ಪುಟದಲ್ಲಿ ಸೇರಿರುವ ಗ್ರಾಮ ಇದು. ಸಾವಿರಾರು ವರ್ಷ, 100 ವರ್ಷದ ಹಿಂದೆ. ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ, ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್, ಮಠದ ಸದ್ಭಕ್ತರಾದ ಸಂಖ್ಯನಹಳ್ಳಿ ಪಪ್ಪೇಗೌಡ, ಸಿದ್ದಾಪುರ ರಾಜಣ್ಣ, ದೊಡ್ಡಿಹಳ್ಳಿ ಯಶೋಧರ, ಆರುಹಳ್ಳಿ ಪಾಪಣ್ಣ, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.